ಉದಯನ್ಸ್ ಕರ್ನಾಟಕಕ್ಕೆ ಸ್ವಾಗತ. ಶ್ರೀ ಚೈತನ್ಯ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರದ ಆಟದ ಮೈದಾನದಲ್ಲಿ ವರ್ಲ್ಡ್ ರೆಕಾರ್ಡ್ ಫೆಸ್ಟ್ 2019 ಆಯೋಜಿಸಲಾಗಿತ್ತು. ಇಲ್ಲಿನ ವಿಶೇಷವೇನೆಂದರೆ ಒಂದೇ ದಿನ, ಒಂದೇ ಸಮಯ, ಒಂದೇ ಸಂಗೀತಕ್ಕೆ ಸ್ಪೋರ್ಟ್ಸ್ ಡ್ರಿಲ್ ಮತ್ತು ಯೋಗಾಭ್ಯಾಸ ಮಾಡುವುದು. ಸಹಸ್ರಾರು ಸಂಖ್ಯೆಯ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಬೆಂಗಳೂರು ರಾಜಾಜಿನಗರದ ಶ್ರೀ ಚೈತನ್ಯ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ 2019 ಸಾಲಿನ ವರ್ಲ್ಡ್ ರೆಕಾರ್ಡ್ ಫೆಸ್ಟ್ ಆಯೋಜಿಸಲಾಗಿತ್ತು. ರಾಜಾಜಿನಗರದ ರಾಮ ಮಂದಿರ ಆಟದ ಮೈದಾನದಲ್ಲಿ ಸೇರಿದ್ದ ವಿವಿಧ ಶಾಲೆಗಳ ಸಹಸ್ರಾರು ಮಕ್ಕಳು ಸ್ಪೋರ್ಟ್ಸ್ ಡ್ರಿಲ್ ಮತ್ತು ಯೋಗಾಸನ ಅಭ್ಯಾಸದಲ್ಲಿ ತೊಡಗಿ ಜಾಗತಿಕ ದಾಖಲೆಗೆ ಸಾಥ್ ನೀಡಿದರು. ದೇಶಾದ್ಯಂತ 390 ಶಾಲೆಯ 1,95,000 ಮಕ್ಕಳು ಒಂದೇ ದಿನ, ಒಂದೇ ಸಮಯ, ಒಂದೇ ಸಂಗೀತದಲ್ಲಿ ಯೋಗಾಭ್ಯಾಸ ಹಾಗೂ ಸ್ಪೋರ್ಟ್ಸ್ ಡ್ರಿಲ್ ನಡೆಸಿದ್ದು ವಿಶೇಷ ಮತ್ತು ದಾಖಲೆಯಾಯಿತು. ವಿವಿಧ ಶಾಲೆಯ ಮಕ್ಕಳು ಸಮವಸ್ತ್ರದೊಂದಿಗೆ ಸ್ಪೋರ್ಟ್ಸ್ ಡ್ರಿಲ್ ಮತ್ತು ಯೋಗಾಭ್ಯಾಸದಲ್ಲಿ ತೊಡಗಿಕೊಂಡರು. ವಿದ್ಯಾರ್ಥಿಗಳಿಗೆ ಈ ವೇಳೆ ಜಾಗತಿಕ ದಾಖಲೆಯ ಸರ್ಟಿಫಿಕೇಟ್ ನೀಡಲಾಯಿತು. ಶ್ರೀ ಚೈತನ್ಯ ಟೆಕ್ನೋ ಶಾಲೆಯ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಚೈತನ್ಯ ಟೆಕ್ನೋ ಶಾಲೆಯ ಪ್ರಿನ್ಸಿಪಲ್ ಜ್ಯೋತಿ ನಟರಾಜ್ ವರ್ಲ್ಡ್ ರೆಕಾರ್ಡ್ ಫೆಸ್ಟ್ 2019 ಇದರ ಬಗ್ಗೆ ಮಾಹಿತಿ ನೀಡಿದರು. I am thankful for the Chaitanya management for giving us an opportunity to conduct the World Records Festival on December 4th, 2019. This record has most number of participants performing sports drill simultaneously at multiple venues of grade 1 to 5 and most number of participants performing yogasana at multiple venues of classes 3 to 5. Almost 390 schools are participating and over 1,42,000 students are participating in the first in the history of world record, and this is going to create a new record. Thank you so much for the management and all the best to all the children who will perform well. Thank you. ಶಾಲೆಯ ಪ್ರೀ ಪ್ರೈಮರಿ ಇನ್ಚಾರ್ಜ್ ಸಂಧ್ಯಾ ಮಾತನಾಡಿ ಈ ಜಾಗತಿಕ ದಾಖಲೆಗೆ ಸಹಕರಿಸಿದವರಿಗೆ ಧನ್ಯವಾದ ಹೇಳಿದರು. ಸೊ ನಮ್ಮ ಚೈತನ್ಯ ಶಾಲೆಯ ವತಿಯಿಂದ ಆಲ್ ಓವರ್ ಇಂಡಿಯಾ ಅಲ್ಲಿ 390 ಸ್ಕೂಲ್ಗಳು ಇವತ್ತು ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಚೈತನ್ಯ ಸ್ಕೂಲ್ ವತಿಯಿಂದ. ಸೊ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಒಂದೇ ದಿನ, ಒಂದೇ ದಿನಾಂಕ, ಒಂದೇ ಟೈಮ್ ಅಂಡ್ ಒಂದೇ ಮ್ಯೂಸಿಕ್ಗೆ ನಮ್ಮ ಮಕ್ಕಳು ಸ್ಪೋರ್ಟ್ಸ್ ಡ್ರಿಲ್ ಮತ್ತು ಯೋಗಾಸನವನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಇಲೈಟ್ ವರ್ಲ್ಡ್ ರೆಕಾರ್ಡ್ ಪ್ರೋಗ್ರಾಮ್ ಅಂತ ಕರಿತಾ ಇದ್ದೀವಿ. ಈ ಕಾರ್ಯಕ್ರಮನ
ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಆಶಿಸ್ತೀವಿ. ಆಮೇಲೆ ಈ ಆಪರ್ಚುನಿಟಿ ಕೊಟ್ಟಂತ ನಮ್ಮ ಮ್ಯಾನೇಜ್ಮೆಂಟ್ಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಸಮಾರಂಭದಲ್ಲಿ ಪಾಲಿಕೆ ಸದಸ್ಯೆ ದೀಪಾ ನಾಗೇಶ್, ಇಎಸ್ಐ ಆಸ್ಪತ್ರೆಯ ಡಾಕ್ಟರ್ ಸತೀಶ್ ಪ್ರಸಾದ್, ಕೋಚ್ ನಂಜುಂಡ, ದೈಹಿಕ ಶಿಕ್ಷಕ ಶಂಕರಮೂರ್ತಿ, ಯೋಗ ಶಿಕ್ಷಕಿ ಕುಮಾರಿ ಮತ್ತಿತರರು ಪಾಲ್ಗೊಂಡಿದ್ದರು.